Buddha's dream touched the sky, but the earth held its breath in reply. Then a quiet promise, a spirit's decree, to awaken the ground for the city to be. Her sacrifice, a flower blooming brave, the foundation laid by the life she gave. Now Bengaluru's heart will forever rise on the wings of Lakshmi Devi's sacrifice. ಇಂದು ಬೆಂಗಳೂರು ಭದ್ರವಾಗಿರಲು ಅಂದು ಮಹಾನ್ ತಾಯಿಯ ಮಹಾನ್ ತ್ಯಾಗವೇ ಕಾರಣ. ಆಕೆಯೇ ಲಕ್ಷ್ಮೀದೇವಿ. 16ನೇ ಶತಮಾನದಲ್ಲಿ ಮಾಗಡಿಯ ಕೆಂಪೇಗೌಡರು ಬೆಂಗಳೂರು ಕೋಟೆಯನ್ನ ನಿರ್ಮಿಸುತ್ತಿದ್ದರು. ಆದರೆ ವಿಪರ್ಯಾಸವೆಂದರೆ ಕೋಟೆಯ ದಕ್ಷಿಣದ ಬಾಗಿಲು ಎಷ್ಟು ಬಾರಿ ಕಟ್ಟಿದರೂ ಕುಸಿದು ಬೀಳುತ್ತಿತ್ತು. ಎಷ್ಟೇ ಪ್ರಯತ್ನಿಸಿದರೂ ಗೋಡೆ ಗಟ್ಟಿಯಾಗಿ ನಿಲ್ಲುತ್ತಿರಲಿಲ್ಲ. ಇದು ಕೆಂಪೇಗೌಡರನ್ನ ಚಿಂತೆಗೀಡು ಮಾಡಿತ್ತು. ಅಂದು ರೂಢಿಯಲ್ಲಿದ್ದಂತೆ ನಂಬಿಕೆಯಂತೆ ಅವರು ಜ್ಯೋತಿಷ್ಯರ ಬಳಿ ಕೇಳುತ್ತಾರೆ. ಜ್ಯೋತಿಷ್ಯರು ಹೇಳುತ್ತಾರೆ, ಗರ್ಭಿಣಿ ಸ್ತ್ರೀಯ ಬಲಿಯಾದರೆ ಮಾತ್ರ ಈ ವಿಘ್ನ ನಿವಾರಣೆಯಾಗುತ್ತದೆ ಎಂದು ಜ್ಯೋತಿಷ್ಯರು ನುಡಿಯುತ್ತಾರೆ. ಆದರೆ ಪ್ರಜಾವತ್ಸಲ ಕೆಂಪೇಗೌಡರು ಅಮಾಯಕ ಹೆಣ್ಣು ಮಗಳ ಬಲಿ ಕೊಡಲು ಸಾರಾಸಗಟಾಗಿ ನಿರಾಕರಿಸುತ್ತಾರೆ. ಮಾವನ ಚಿಂತೆಯನ್ನ ಅರಿತ ಕುಲಪುತ್ರಿ ಲಕ್ಷ್ಮೀದೇವಿ ನಾಡಿನ ರಕ್ಷಣೆಗಾಗಿಯೇ ತಾನೇ ಬಲಿಯಾಗಲು ನಿರ್ಧರಿಸಿದರು. ಒಂದು ರಾತ್ರಿ ಯಾರಿಗೂ ತಿಳಿಯದಂತೆ ಕೋಟೆಯ ಆ ಸ್ಥಳಕ್ಕೆ ತೆರಳಿ ತನ್ನ ನಾಡಿನ ಸುಭಿಕ್ಷೆಗಾಗಿ ಪ್ರಾಣಾರ್ಪಣೆ ಮಾಡಿದರು. ಮರುದಿನ ಕೋಟೆಯ ಗೋಡೆ ಭದ್ರವಾಗಿ ನಿಂತಿತ್ತು. ಆದರೆ ಲಕ್ಷ್ಮೀದೇವಿ ಇರಲಿಲ್ಲ. ದುಃಖಿತರಾದ ಕೆಂಪೇಗೌಡರು ತಮ್ಮ ಸೊಸೆಯ ನೆನಪಿಗಾಗಿ ಕೋರಮಂಗಲದಲ್ಲಿ ಸ್ಮಾರಕ ನಿರ್ಮಿಸಿದರು. ಬೆಂಗಳೂರಿನ ಇತಿಹಾಸ ಕೇವಲ ಕಲ್ಲು ಮಣ್ಣಿನಿಂದ ಕಟ್ಟಿದ್ದಲ್ಲ, ಲಕ್ಷ್ಮೀದೇವಿಯಂತಹ ಮಹಾನ್ ಚೇತನದ ರಕ್ತ ಮತ್ತು ತ್ಯಾಗದ ಮೇಲೆ ನಿಂತಿದೆ. ಆ ವೀರ ಪುತ್ರಿಗೆ ನಮ್ಮದೊಂದು ನಮನಗಳು. ಕೋಟೆಯ ಕನಸು ಕಲ್ಲಿನಲ್ಲಿ ಮಣ್ಣಿನಲ್ಲಿ ಅಡ್ಡಿ ಬಂತು ವಿಧಿ ಬರೆದ ಕಥೆಯಲಿ. ಬೆಂಗಳೂರು ನಗರಿಗಾಗಿ ಮಹಾತ್ಯಾಗಕ್ಕೆ ಲಕ್ಷ್ಮೀದೇವಿ ಅರ್ಪಿಸಿದಳು ಜೀವವನ್ನೇ. ಬೆಂಗಳೂರು